ಇದು ನಿನ್ನ ಸಬ್ಸ್ಕ್ರೈಬರ್ಸ್ ನೋಡ್ತಾರಲ್ಲ ಅವ್ರಿಗೆ ಸ್ವಲ್ಪ ನೆಗಡಿಕೊಂಡು ಮಾತಾಡಿ, ರ್ಯಾಶ್ ಅಲ್ಲಿ ಮಾತಾಡಬೇಕು. ಸ್ಮೈಲ್ ಮಾಡಿಕೊಂಡು ಹೇಗೆ ಮಾತಾಡೋದು ನೀವೇ ಹೇಳಿ. ಈ ಪ್ಲೇಸಿಗೆ ಯಾರು ಸಹ ಬರಬೇಡಿ ನೆಕ್ಸ್ಟ್. ಎಲ್ಲಿ ಯಾರು ಎಂಥದ್ದು ಹೇಳಿ, ನಾನು ಯಾರಿಗೂ ಎಂಥ ಸಹ ಕ್ಯಾರೇ ಮಾಡೋದಿಲ್ಲ. ವೆಲ್ಕಮ್ ಬ್ಯಾಕ್ ಟು ಅನದರ್ ನ್ಯೂ ವಿಡಿಯೋ. ಎಲ್ಲರಿಗೂ ಹೆಲೋ ಗಾಯ್ಸ್. ಆಯ್ತು. ಹಾಂ, ಎಲ್ಲರೂ ಹೇಗಿದ್ದೀರಿ ಟೈಮ್ 8:30. ನಾವೀಗ 8:30 ಆಯ್ತು. 8:20. ಓಕೆ ಕಾಮ್ ಓಕೆ ಫೈನ್. ಸೊ ನಾವೀಗ ಊಟಿಯಲ್ಲಿದ್ದೇವೆ. ನಿನ್ನೆ ನೈಟ್ ಚೆಕ್-ಇನ್ ಆಗಿದ್ದೇವೆ. ರೂಮ್ ಟೂರ್ ಇದೆಲ್ಲ ನಾಳೆ ವಿಡಿಯೋ ಮಾಡ್ತೇನೆ. ಸೊ ಇವಾಗ ನಾವಿರುವಂಥದ್ದು ಕರೆಂಟ್ಲಿ ಊಟಿಯಲ್ಲಿ ನೀವು ನೋಡ್ಬೋದು. ಅಲ್ಲಿ ಸೀನರಿ ಎಲ್ಲ ಒಳ್ಳೆದುಂಟು. ಬೈಕೆಲ್ಲ ಇಲ್ಲಿ ಪಾರ್ಕ್ ಮಾಡಿದ್ದೇವೆ. ಆಲ್ಮೋಸ್ಟ್ Insta360 ರೆಡಿ ಆಗಿದೆ. ಅಶ್ವತ್ ಕೂಡ ರೆಡಿ ಆಗಿದ್ದಾನೆ, ನಾನು ಸಹ ರೆಡಿ ಆಗಿದ್ದಾನೆ. ಇವತ್ತಿನ ಡ್ರೆಸ್ಅಪ್ ಪಿಂಕ್ ವಿತ್ ಬ್ಲ್ಯಾಕ್. ಇವತ್ತು ನಾವು ಆಲ್ಮೋಸ್ಟ್ ಊಟಿಯಿಂದ ಹೊರಗಡೆ ಇರುವಂತಹ ಪ್ಲೇಸಸ್ ಕವರ್ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದ್ದೇವೆ. ಅದಾಗಿ ನಾಳೆ ಫುಲ್ಲು ಊಟಿ ಇನ್ನರ್ ಪಾರ್ಟ್, ಅಂದರೆ ಇಲ್ಲೇ ಹತ್ತಿರ ಯಾವುದೆಲ್ಲ ಪ್ಲೇಸ್ ಉಂಟು ಅಲ್ಲೆಲ್ಲ ಹೋಗ್ತೇವೆ. ಈವ್ನಿಂಗ್ ನೋಡಬೇಕು, ಇಲ್ಲೇ ಒಂದು ಹೆಲಿಪ್ಯಾಡ್ ಉಂಟು, ಆದರೆ ಅಲ್ಲಿಗೆ ಹೋಗಬೇಕು. ಸೊ ಇದಿಷ್ಟು ಇವತ್ತಿನ ಪ್ಲ್ಯಾನ್ಸ್. ನೋಡಬೇಕು, ಆನ್ ದ ವೇ ಹೋಗ್ತಾ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಲಂಚ್ ಮಾಡಿಕೊಂಡು ಯಾವುದೆಲ್ಲ ಪ್ಲೇಸಸ್ ಎಲ್ಲ ಸಿಗ್ತದೆ ಎಲ್ಲ ಕವರ್ ಮಾಡಿಕೊಂಡು ಇವತ್ತು ಟ್ರಿಪ್ ಜಾಲಿ ಮಾಡಬೇಕು. ಇದಿಷ್ಟು ಇವತ್ತಿನ ಪ್ಲ್ಯಾನ್ಸ್. ಸಿ ಯು ಇನ್ ದ ಮೋಟರ್. ಕೊಟಗಿರಿ ಕೂನೂರ್. ನಾವೀಗ ಅಡ್ಯಾರ ಆನಂದ ಭವನಿಗೆ ಬಂದಿದ್ದೇವೆ. ಖಾಲಿ ಮಾಡಿಬಿಟ್ಟಿದ್ದಾಳೆ, ಅಷ್ಟು ಹಸಿವಾಗಿದೆ. ಬೆಳಿಗ್ಗಿನ ಬ್ರೇಕ್ಫಾಸ್ಟ್ ಎಲ್ಲ ಆಯಿತು, ಎಲ್ಲ ತಿಂತಾ ಇದ್ದಾರೆ. ಟೀ ಕುಡಿದ ಮೇಲೆ ನೋಡಿ ಜಾಸ್ತಿ ಆಯಿತು. ಕುಡಿ ಇದು ನೋಡಿ ಎಷ್ಟು ಚಂದ ಉಂಟು. ಅಲ್ಲಿ ಒಂದು ವ್ಯೂ ಪಾಯಿಂಟ್ ಉಂಟು, ಅಲ್ಲಿ ಹೋಗ್ಬೋದಿತ್ತು ಆ್ಯಕ್ಚುಲಿ, ಬಟ್ ಅಲ್ಲಿ ಜನ ರಶ್ ಇದ್ದಾರೆ. ಸೊ ನಾವು ಇಲ್ಲೇ ನಿಲ್ಲಿಸಿದ್ದೇವೆ ಒಂದೀಗ. ಇದೊಂದು ಬಂತು ನೋಡಿ ಊಟಿದು, ಕೂನೂರು ಉದಗಮಂಡಲಂ. ಇದೆಂತ ರೈಲು ನೋಡಿ ಮಾರಿ, ಸೂಪರ್ ಓಪನ್ ಏರಿಯಾಗೆ ಟಾಟಾ ಅನ್ಕೊಂಡು ಮಂಡ್ಯ ಸಮಾಜ ಜನ ಹೋಗ್ಬೋದು. ಲ್ಯಾಂಬ್ಸ್ ರಾಕ್ ವ್ಯೂ ಪಾಯಿಂಟಿಗೆ ಬಂದಿದ್ದೇವೆ. ಇದು ಎಂತ ನೋಡಲಿಕ್ಕೆ ನಮ್ಮ ನಂದಿ ಹಿಲ್ಸಿನಾಗೆ ಉಂಟು ಅಷ್ಟೇ. ಇಡೀ ಊಟಿ ಕಾಣ್ತು, ನೋಡ್ಬೋದು. ಕೂನೂರು ಊಟಿ ಎಲ್ಲ ಮಿಕ್ಸ್ ಎಲ್ಲ ಕಾಣ್ತದೆ ನೋಡಿ. ಅಲ್ಲಿಂದ ಹಿಡಿದು ಅಲ್ಲಿ ತನಕ ಇರ್ಬೋದಲ್ಲ. ಇಲ್ಲಿ ಬಂದು ಜಗಳ ಮಾಡ್ತಾ ಇದ್ದಾರೆ, ಹಾಗೆಲ್ಲ ಮಾಡಬೇಡಿ. ಬಂದಲ್ಲೆಲ್ಲ ಡಿಸಿಪ್ಲೈನ್ ಮೇಂಟೈನ್ ಮಾಡಬೇಕು. ಕೊಯ ಹೇಳೋದು ಹಿಂದೆಯಿಂದ ಫೋಟೋ ಸಾರಿ ಬರಲಿಲ್ಲ ಅಂತ. ಎಲ್ಲಿ ಯಾರು ಎಂಥದ್ದು ಹೇಳಿ, ನಾನು ಯಾರಿಗೂ ಎಂಥ ಸಹ ಕ್ಯಾರೇ ಮಾಡೋದಿಲ್ಲ, ಕ್ಯಾಮರಾದಲ್ಲೇ ವಿಡಿಯೋ ಮಾಡೋದು. ಸತ್ತೇ ಹೋಗಿ. ಇದು ನಿನ್ನ ಸಬ್ಸ್ಕ್ರೈಬರ್ಸ್ ನೋಡ್ತಾರಲ್ಲ ಅವ್ರಿಗೆ ಸ್ವಲ್ಪ ನೆಗಡಿಕೊಂಡು ಮಾತಾಡಿ, ರ್ಯಾಶ್ ಅಲ್ಲಿ ಮಾತಾಡಬೇಕು. ಇದೆಲ್ಲ ಹೇಳಿ ಕೆಟ್ಟಿಸಿದೆ ನನಗೆ. ಸ್ಮೈಲ್ ಮಾಡಿಕೊಂಡೆಲ್ಲ ಬರೋದಿಲ್ಲ. ಸ್ಮೈಲ್ ಮಾಡಿಕೊಂಡು ಹೇಗೆ ಮಾತಾಡೋದು ನೀವೇ ಹೇಳಿ. ನಾವೀಗ ಬಂದಿರುವಂಥದ್ದು ಲ್ಯಾಂಬ್ಸ್ ರಾಕ್ ವ್ಯೂ ಪಾಯಿಂಟಿಗೆ. ನಾವು 4 ಜನ ಇದ್ದೇವೆ. ಪರ್ ಹೆಡ್ಡು 40 rupees. ಸೊ ಇದು ಪ್ಲೇಸ್ ಆ ಮನೆಗೆ ವರ್ತೇ ಇಲ್ಲ, ಡೈರೆಕ್ಟ್ ಆಗಿ ಹೇಳ್ತೀನಿ, ಇದಕ್ಕೆ ವರ್ತೇ ಇಲ್ಲ. ಅಲ್ಲಿದಕ್ಕಿಂತ ಬರಬೇಕಾದ ಸೀನರಿ ರೂಟೇ ಒಳ್ಳೇದಿತ್ತು ಆ್ಯಕ್ಚುಲಿ. ಅಲ್ಲಿ ಫೋಟೋ ತೆಗಿಲಿಲ್ಲ, ಇಲ್ಲಿಗೆ ಹೋಗ್ಬೇಕಾದ್ರೆ ಫೋಟೋ ತೆಗಿಬೇಕು. ಇವಾಗ ಬಳ್ಳಿ ಕಟ್ಟಲಿಲ್ಲ, ವರ್ತಿಲ್ಲ. ತುಂಬ ಬರ್ತಿತ್ತು, ನನಗೆ ಗೊತ್ತಿತ್ತು ವರ್ತಿಲ್ಲ. ಬಂದು ಶುರು ಬರ್ತಾನೆ ಆ ಥರ ವರ್ತಿಲ್ಲ ಬಂದ್ರಲ್ಲಿ. ನಮ್ಗೆ ಮನೀಶಿದ್ದಾನೆ, ಮನೀಶ್. ನೆಕ್ಸ್ಟ್ ಡಾಲ್ಫಿನ್ ನೋಸಿಗೆ ಹೋಗುದು. ಅದು ನಿಮಗೆ ಅಲ್ಲಿ ಕಾಣ್ತುಂಟಲ್ಲ, ಅದೇ ಅಂತೆ, ಅಲ್ಲಿಗೆ ಹೋಗುದು. ಹಾಂ ಅಲ್ಲೇ ಅದು ವ್ಯೂ ಪಾಯಿಂಟ್ ಅಂತ ಗೊತ್ತಾಗ್ತದೆ ಆಡಿಯನ್ಸ್ಗೆ.
ಗೊತ್ತಾಗಲ್ವಾ ಮಾರೆ, ಮನುಷ್ಯಗೆ ಗೊತ್ತಾಗ್ತದೆ ಅವ್ರಿಗೆ ಗೊತ್ತಾಗಲ್ವಾ? ಇದಾದ ಪೊನ್ನೆಲ್ಲ ತೇಬಿಕ್ ಪೂರ ಪರ್ತಿ ಇತ್ತು ಅದು ಕೋಲ್ಡ್ ಅಲ್ಲ, ಅದಕ್ಕೆ ಅಂಚ ಮಾತ ಇರು ಪನಿಯರ್ ಬಲ್ಲಿಸ ಅಂತ. ಡಾಲ್ಫಿನ್ ನೋಸಿಗೆ ಬಂದಿದ್ದೇವೆ. ಡಾಲ್ಫಿನ್ ನೋಸ್ ಕರೆಂಟ್ಲಿ ಅಂಡರ್ ಮೇಂಟೆನೆನ್ಸ್ ಅಲ್ಲಿ ಉಂಟು, ಹಾಗಾಗಿ ನಮಗೆ ಇಷ್ಟೇ ನೋಡ್ಲಿಕ್ಕೆ ಸಿಗ. ಹಾಗಾಗಿ ಬಂದಿದ್ಯಾ? ಸೊ ಆದ ಕಾರಣ ಇಷ್ಟೇ. ಆ್ಯಕ್ಚುಲಿ ಅದರ ವ್ಯೂ ಯಾವ ಥರ ಬರ್ತದೆ ಅಂತ ಹೇಳಿದ್ರೆ ಈ ಥರ ಬರ್ತದೆ. ಈ ಫೋಟೋದಲ್ಲಿ ಇದ್ದಾಗೆ ವ್ಯೂ. ಬಟ್ ಆ ಫೋಟೋದಲ್ಲಿರೋದು ಯಾರಂತ ಕೇಳಿದ್ರು ಈ ಅಂಗಡಿಯಲ್ಲಿದ್ದವ ಅವಂತೆ, ಸುಮ್ಮನೆ ಹೇಳಿದ್ದಾನೆ ಮಂಡ್ಯ ಸಮಯದ. ಇಲ್ಲಿ ಎಂಟ್ರಿ ಕೊಡಬೇಕಾದ್ರೆ ಔಟರ್ ಸಮಥಿಂಗ್ ಹೇಳಿದ, ಔಟರ್ ವ್ಯೂ ಉಂಟಂತ. ಔಟರ್ ವ್ಯೂ ಅಲ್ಲಿ ಔಟೇ ಇಲ್ಲ ಇದರಲ್ಲಿ. ಹಾಂ ಅನಿಸ್ ಭಾई रिक्वेस्ट करो ರಿಕ್ವೆಸ್ಟ್ ನೈ ಅಕ್ಲೆಗೆ ಆತ ಗತ್ತಿತ್ತನ ಸೈತ್ ಬೋನ್. ಎಸ್ ನೆಕ್ಸ್ಟ್ ನಾವು ಊಟಕ್ಕೆ ಹೋಗೋಣ ಹಾಗಾದ್ರೆ. ಈ ಪ್ಲೇಸಿಗೆ ಯಾರು ಸಹ ಬರಬೇಡಿ ನೆಕ್ಸ್ಟ್ ಹೋಗಿದ್ದು. ನಾವೀಗ ಮಧ್ಯಾಹ್ನದ ಊಟಕ್ಕೆ ಚೆರ್ರಿ ಬೆರ್ರಿ ಅಂತ ಹೇಳೋ ಒಂದು ಲೊಕೇಶನ್ಗೆ ಹೋಗ್ತೇವೆ. ಆಲ್ರೆಡಿ ಲೊಕೇಶನ್ ಎಲ್ಲ ನಮಗೆ ಇಷ್ಟಾಗಿದೆ. ಈ ಲೊಕೇಶನ್ ಅಂತೂ ಸ್ವಲ್ಪ ವೆದರ್ ಈಗ ಖರಾಬ್ ಆಯಿತು, ಫುಲ್ ಬಿಸಿ ಬಿಸಿ ಆಗ್ತಾ ಉಂಟು. ಊಟಿಯ ಕೋಲ್ಡ್ ವೆದರ್ ಹೋಯಿತು. 2 ಗಂಟೆಯಾ? ಗಂಟೆ 2 ಗಂಟೆ 2 ಆಗ್ತಾ ಬಂತು. ನಾವು ಈಗ ಅಷ್ಟೇ ಚೆರಿ ಬೇರಿ ರೆಸ್ಟೋರೆಂಟಿಗೆ ಬಂದಿದ್ದೇವೆ. ಇನ್ನೀಗ ಊಟ ನೋಡಿ, ಬೈಕೆಲ್ಲ ಅಲ್ಲಿ ಉಂಟು. ಎಲ್ಲ ಪಾರ್ಕಿಂಗ್ ಒಟ್ರಾಸಿ ಮಾಡಿದ್ದಾರೆ ಇಲ್ಲಿ. ನೋಡುವ ಆ ಕಡೆ ವ್ಯೂಸ್. ಆ ಕಡೆ ಫ್ಯಾಕ್ಟ್ರಿ ಉಂಟಂತೆ. ಓ, ಇದು ಹಿಂದುಗಡೆ ಬ್ಯಾಕ್ ಗ್ರೌಂಡ್ ಸೇರಿಸಿ ಬೆರ್ರಿಗೆ ಬಂದಿದ್ದೇವೆ. ಇಲ್ಲಿ ಒಂದು ಪ್ಲೇಸ್ ಎಲ್ಲ ರಿಸರ್ವ್ ಮಾಡಬೇಕಂತೆ, ಹಾಗೆ ರಿಸರ್ವ್ ಮಾಡಿ ಇನ್ನೀಗ ವೇಟ್ ಮಾಡ್ತಾ ಇದ್ದೇವೆ. ಡೈನಿಂಗ್ ಟೇಬಲ್ ಇಲ್ಲಿ ಉಂಟು, ಹಾಗೆ ಇಲ್ಲಿ ನೋಡ್ಬೋದು ಕ್ರೇಜಿ ವ್ಯೂ. ಫುಡ್ ಕ್ವಾಲಿಟಿ ಹೇಗುಂಟಂತೇಳಿ ಗೊತ್ತಿಲ್ಲ, ನೋಡುವ. ಎಲ್ಲ ನಮ್ಮ ಅಣ್ಣ ಎಲ್ಲ ನೋಡಿಟ್ಟದ್ದು, ಆದರೆ ಆ ನೋಡಿಟ್ಟದಕ್ಕೆ ಇದು ಮಳೆ ಒಂದು ಕೈ ಕೊಡ್ತಾ ಉಂಟು, ಅದು ಬಿಟ್ಟು ಬಾಕಿ ಎಲ್ಲ ಓಕೆ. ಈಗ ಮೆನು ನೋಡುವ ಬದಲು ಮೊಬೈಲ್ ನೋಡ್ತಾ ಇದ್ದಾರೆ. ಎಲ್ಲರ ಅವನ ನಿಂತಕ್ಕೆ ನೋಡಿದ್ರೆ ನನ್ನ ಕೈಯಲ್ಲಿ ಗೋಪುರ ಇಟ್ಕೊಂಡಿದ್ದಾರೆ. ಅದಕ್ಕೆ ಕೈಯಲ್ಲಿ ಒಂದು ಗೋಪುರ ಉಂಟು ಅಂತ ಇಲ್ಲಿ ನೋಡುದು. ಕೈ ಅವರ ಕೈಯಲ್ಲಿ ಗೋಪುರ ಇತ್ತು, ನಾನು ದೂರದಲ್ಲಿ ನೋಡ್ತಾ ಇದ್ದೇನೆ. ಗೋಪುರ ನೋಡಿದ ಕಮ್ಮಿದ ಫ್ಯಾನ್ಸ್ ಅನ್ನಿಸಿದ್ದಾರೆ. ನಿನ್ನೆ ಯಾರೋ ಒಬ್ರು ಸಿಕ್ಕಿದ್ರಂತೆ, ನಾನೆಲ್ಲ ಮಿಸ್ ಮಾಡಿದೆ. ತುಂಬಾ ದೊಡ್ಡ ಫ್ಯಾನ್, ಓಡಿಕೊಂಡು ಬಂದು ಹಗ್ಗ ಮಾಡಿ ಎಲ್ಲ ಹೇಳಿದೆ. ದೇವರೇ ಗೈಸ್, ನಾವು ತಟಪಟ ತಿಂತ ಇದ್ದೇವೆ ಹಸಿವಲ್ಲಿ. ಪನ್ನೀರೆಲ್ಲ ಹೇಳಿದೆವು, ಪನ್ನೀರ್ ಟಿಕ್ಕಾ ಅಲ್ಲ, ಗಮ್ಮತ್ತಾಯಿತು. ಅದರ ಹೇಳಲಿಕ್ಕೆ ನನಗೆ ಬರೋದಿಲ್ಲ ಇಂಗ್ಲೀಷ್. ನೋಡಿ, ಈ ಥರದ್ದೆಲ್ಲ ಉಂಟು.
ಇದ್ರ ಹೆಸರೆಲ್ಲ ಗೊತ್ತಿಲ್ಲ, ಹೆಸರೆಲ್ಲ ದೀಕ್ಷಿತ ಆರ್ಡರ್ ಮಾಡಿದ್ದ, ಅವಳ ಹತ್ರ ಕೇಳಬೇಕಷ್ಟೇ. ಹಾಂ ಕೇಳೆಂತ ಉಂಟು. ಮತ್ತೆ ಹಾಂ ಇಷ್ಟೇ ಆರ್ಡರ್ ಮಾಡಿದ್ದೆ, ಗೊತ್ತಿಲ್ಲ ಆರ್ಡರ್ ಮಾಡಿದವರಿಗೆ. ಆದರೆ ಐಟಮ್ಸ್, ಫುಡ್ ಐಟಮ್ಸ್ ಎಲ್ಲ ಕ್ವಾಲಿಟಿ ಎಲ್ಲ ಒಳ್ಳೆದುಂಟು. ಬಿಂದಾಸ್ 100. ಮಳೆ ಬರ್ತಾ ಉಂಟು. ಹಾಂ ಚಾಯ್ಸ್ ಅಣ್ಣಂದು ಫುಡ್. ಹಾಂ ಫುಡ್ ಚಾಯ್ಸ್ ಮಾಡಿದ್ದು ದೀಕ್ಷಿತ, ಅದು ಒಳ್ಳೆದು. ಮತ್ತು ಇದು ಸೂಪ್ ಇತ್ತು, ಸೂಪಿಗೆ ಒಳ್ಳೆ ಮ್ಯಾಗಿ ನೂಡಲ್ಸ್ ಹಾಕಿದಾಗ ಹಾಕಿದ, ಸತ್ತ ಹೋಯ್ತು ಅದು. ತಿನ್ನಬೇಕು, ನನಗೆ ಮಾತಾಡಲಿಕ್ಕೆ ದಮ್ಮಿಲ್ಲ, ತಿನ್ನಬೇಕು. ಬಾಯ್. ಥ್ಯಾಂಕ್ ಯು ಥ್ಯಾಂಕ್ ಯು. ತುಂಬ ಇವಳಿಗೆ ಇತ್ತು. ನನಗೆ ಸೋಮವಾರ ನಾನು ಮೀಲ್ಸ್ ಅಂತ ಆರ್ಡರ್ ಮಾಡಿದ್ದು ಎಂತದ ಬೇರೆ ಬಂದಿದೆ. ಎಲ್ಲ ತಿನ್ನೋದು ಬಿಲ್ಲಿಗೆ 2,500 3,000 ಹೋಗ್ತದ ಅಂತ ಸಾಯಿಲ್. ಸಿಕ್ಕಿದ್ದನ್ನೆಲ್ಲ ಆರ್ಡರ್ ಮಾಡಿದ್ರೆ ಹೀಗೆ ಆಗೋದು. ಇದನ್ನು ತಿನ್ಲಿಕ್ಕೆ ಆಗ್ತಾ ಇಲ್ಲ. ನಿಮಗೆ ಯಾರಾದರೂ ಇದಕ್ಕೆ ತಿನ್ನೋದು ಹೇಗೆ ಅಂತ ಗೊತ್ತಿದ್ರೆ ಕಮೆಂಟ್ ಮಾಡಿ. ಇದಕ್ಕೆ ಇದೆಲ್ಲ ಕೊಟ್ಟಿದ್ದಾರೆ, ಆಶೀರ್ವಾದ ಹಾಕ್ಲಿಕ್ಕೆಲ್ಲ ಕೊಟ್ಟಿದ್ದಾರೆ ಈ ಥರದ್ದೆಲ್ಲ. ಗೋಜಿ ಅದು ಜಪಾನಿದ ಅಂತ, ಎಂಥದೋ ಒಂದು ಜಪಾನಿದ. ನಾನು ಆಕ್ಟ್ ಮಾಡ್ತಿದ್ದಾನೆ. ದನಕ್ಕೆ ಕೊಡುವಾಗೆ ಕೊಟ್ಟಿದ್ದಾರೆ, ತಿಂತ ಉಂಟು. ಎಂತ ಇದೆ, ಎಂತ ಹೆಸರೆಂತ? ದನಕ್ಕೆ ಕೊಟ್ಟ ಬೂಸ ಥರ ಉಂಟು. ಟೇಸ್ಟ್ ಟಾಪ್ ನಾಚ್. ಬರ್ಮಿಶ್ ಕೌಶೆ. ಅದೇ ಹೇಳಿದಲ್ಲಿ ಬರ್ಮಿಶ್ ಕೌಶೆ. ಅದು ಓದಲಿಕ್ಕೆ ಬರ್ತಿಲ್ಲ. ಈಗ ಕೊಡನಾಡು ವ್ಯೂ ಪಾಯಿಂಟಿಗೆ ಹೋಗ್ತೇವೆ. ಸೊ ಅದರ ಮೊದಲು ನಮಗೆ ಒಂದು ಪ್ಲೇಸ್ ಸಿಕ್ಕಿದೆ, ಒಳ್ಳೆ ವ್ಯೂ. ಲೈಕ್ ನಾನು ಅವತ್ತು ಧನುಷ್ಕೋಡಿ ಹೋಗಬೇಕಾದ್ರೆ ಎಂಥ ವ್ಯೂ ಇತ್ತು ಅದೇ ವ್ಯೂ ಈ ಸತಿ ಸಹ ಸಿಕ್ಕಿದೆ. ಅವತ್ತು ದಿಮ್ಮಂ ಘಾಟಲ್ಲಿ ಹೋದೆ, ಈ ಸತಿ ಯಾವ ಘಾಟ್ ಗೊತ್ತಿಲ್ಲ, ಬಟ್ ಕ್ರೇಜಿ ಉಂಟು. ಸೊ ನೋಡ್ಬೋದು ನಮ್ಮ ಬೀಸ್ಟ್ಗಳು ನಿಂತಿದೆ. ನನ್ನ ಬೈಕ್ ನೋಡಿ ಯೂಟ್ಯೂಬರ್ ಅಂತ ಹೇಳಿ ರೆಕಗ್ನೈಸ್ ಮಾಡಿ ನನ್ನೊಟ್ಟಿಗೆ ಒಂದು ಸೆಲ್ಫಿ ತಗೊಂಡ್ರು. ತುಂಬ ಖುಷಿ ಆಗ್ತಾ ಉಂಟು ಈಗ. ಸೊ ಬ್ಯಾಟ್ರಿ ಖಾಲಿಯಾಗಿತ್ತು. ಯುವರ್ ನೇಮ್ ಬ್ರೋ? ಗಣೇಶ್. ಹಾಂ ಗಣೇಶ್. ಯುವರ್ಸ್? ಅರುಣ್ ಪ್ರಸಾದ್. ಥ್ಯಾಂಕ್ ಯು ಬ್ರೋ. ಹಾಂ ಸೊ ಅದು ಮೋಯಾರ್ ರಿವರ್ ನಿಮಗೆ ಹಾಗೆ ಬಂದು ಅಲ್ಲಿಗೆ ಹೋಗ್ತದೆ. ಅದು ಬಾಣಸಾಗರ ಡ್ಯಾಮ್ ವ್ಯೂ ಪಾಯಿಂಟ್. ಸೊ ಆ ರಿವರ್ನ ಆಚೆ ಕರ್ನಾಟಕ, ರಿವರ್ನ ಈಚೆ ತಮಿಳ್ನಾಡು. ಆ ಕಡೆ ಕರ್ನಾಟಕ, ಈ ಕಡೆ ತಮಿಳುನಾಡು, ಕೊಯಂಬತ್ತೂರು. ಹಾಂ ಈ ಕಡೆ ನಿಮಗೆ ಮುದ್ದುಮಲೈ ರಿಸರ್ವ್ ಫಾರೆಸ್ಟ್, ನಾಗರಹೊಳೆ ರಿಸರ್ವ್ ಫಾರೆಸ್ಟ್ ಬರ್ತದೆ. ಈ ಕಡೆ ಬಂಡೀಪುರ. ಹಾಂ ಹೋಯ್ ಈಗ ಫೋಟೋ ಬುಕ್ ಅಣ್ಣ ಗೈಸ್. ನಾವೀಗ ಅಲ್ಲಿ ಮೇಲೆ ವಿವಿಗೆ ಹೋಗ್ತಾ ಇದ್ದೇವೆ. ಲೈಫಲ್ಲಿ ಎಂತ ಮಿಸ್ ಮಾಡಿದ್ದೇನೆ ಗೊತ್ತಿಲ್ಲ, ಭರ್ಜರಿಯಾಗಿ ಸಿಗ್ತಾ ಉಂಟು. ಕ್ರೇಜ್. ಇದು ಕಲರ್ ಗ್ರೇಡಿಂಗ್ ಮಾಡಿದ್ದು ನೋಡಿ ಅಲ್ಲಿ, ನನಗೆ ಅದು ಲೈಕ್ ಆಯಿತು. ಸೈಡ್ ಬಾ. ಪಿಂಕ್, ಪರ್ಪಲ್, ಬ್ಲೂ ಫುಲ್ ಕ್ಲಿಯರ್ ಆಗಿ ಉಂಟು. ಕ್ರೇಜ್. ಅದೇ ಈ ಕಡೆ ನೋಡೋದಾದರೆ ನಿಮಗೆ ಈ ಕಡೆ ಸಹ ಲೇಯರ್ ನೋಡಿ, ರೆಡ್ ಲೇಯರ್. ಈ ಕಡೆ ಸಹ, ಈ ಕಡೆ ಸಹ, ಅಲ್ಲಿ ನೋಡು ಬ್ಲೂ, ಈ ಕಡೆ ಸಹ, ಇಲ್ಲಿ ಪರ್ಪಲ್, ಇಲ್ಲಿ ನೋಡಿದರೆ ಬೆಟ್ಟ, ತಮಿಳ್ನಾಡು, ಇಲ್ಲಿ ನೋಡಿದ್ರೆ ಕರ್ನಾಟಕ. ಅಲ್ಲಿ ಮಾತ್ರ ಒಂದು ವಿಲೇಜ್ ಉಂಟು, ಕ್ರಾಸ್ ಅದು ಟ್ರೈಬಲ್ ವಿಲೇಜ್ ಅಂತೇಳಿ. ಟ್ರೈಬಲ್ ವಿಲೇಜ್. ಹಾಂ ಇದೊಂದು ಏನಾಟ ವಿಲೇಜ್. ಹಾಂ ನೀನದು ಬೇಕು. ಎಲ್ಲ ಇದ್ರ ಎಲ್ಲದರಲ್ಲಿ ಅಡ್ಡಪಾಯ ಹಾಕಿ ಸಾಯೋದು. ಬ್ಲಾಗ್ ಕಂಟೆಂಟ್ ಎಡಿಟ್ ಮಾಡಬೇಕಾದ್ರೆ ಸಾಯ್ಬೇಕು ನೋಡಿ. ಸಾಮಾನು ಓಡೆ ಬರ್ತಾರೆ ಪೂರ ಲಗಡಿದೆ ಎಪ್ಪ ಮಾರೆ. ಆದರೆ ಒಳ್ಳೆ ಒಳ್ಳೆ ವಿಡಿಯೋ ಎಲ್ಲ ತೆಗೆದುಕೊಟ್ಟಿದ್ದಾನೆ ನಮ್ಮ ಮನೀಷ್ನ. ಒಂದು ಐಫೋನ್ ಇದ್ದದಕ್ಕೆ ಲಟ್ಟರೆ ಹಂಚಿ ಮಾಡಿ ನಮ್ಮ ಮನೀಶ್ ಇದ್ದದಕ್ಕೆ ಒಂದು ಒಳ್ಳೆದಾಯ್ತು.
ಅಲ್ಲಿ ನೋಡು ಸೌತೆಕಾಯಿ, ಇಲ್ಲಿ ನೋಡು ಬದನೆಕಾಯಿ. ಒಳಗೆ ನೋಡು ಮನೋಳಿ. ಕ್ರೇಜಿ. ಟೈಮ್ ನೋಡ್ಬೋದು 6:20. ಸ್ಟಿಲ್ ನಮಗೆ ಅದೇ ವ್ಯೂ ಉಂಟು, ಆದರೆ ಡಿಫ್ರೆಂಟ್ ಶೇಡ್ಸ್. ಸೊ ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಅಂಟಿಲ್ ನೆಕ್ಸ್ಟ್ ವ್ಲಾಗ್, ಅಂದರೆ ನಾಳಿನ ಎಪಿಸೋಡ್ ಬರುವಲ್ಲಿ ತನಕ ಲೈಕ್, ಸ್ಟೇ ಟ್ಯೂನ್ಡ್ ಫಾರ್ ನೆಕ್ಸ್ಟ್ ವಿಡಿಯೋ. ಲೈಕ್, ಶೇರ್, ಸಬ್ಸ್ಕ್ರೈಬ್. ಡೂ 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 ಡೂ. ಕಮೆಂಟ್ ಒಂದು ಮಿಸ್ ಆಯ್ತು, ಕಮೆಂಟ್ ಅದು ಮಾಡಲೇಬೇಕು.